ನಮಸ್ತೆ ಎಲ್ಲ ಸ್ವಾಸ್ಥ್ಯ ಬಂಧುಗಳಿಗೂ ಕೂಡ ನಾನು ನಿಮ್ಮ ಲಕ್ಷ್ಮಣ್ಜಿ ಬಾಳ್ಳುಪೇಟೆಯಿಂದ ಈ ಒಂದು ಶಿಬಿರ ಪ್ರಾರಂಭ ಆಗಿ 10 ದಿನ ಕಳೆದಿದೆ. 10 ದಿನದಲ್ಲಿ ಸಾಕಷ್ಟು ಜನ ಶಿಬಿರಕ್ಕೆ ಬಂದು ಶಿಬಿರದ ಸದುಪಯೋಗವನ್ನು ಪಡ್ತಾ ಇದ್ದಾರೆ. ಅದರಲ್ಲಿ ಇವತ್ತು ನಮ್ಮ ನಿರಂತರ ಯೋಗ ತಂಡದ ಕೆಲವು ಸದಸ್ಯರನ್ನು ಅವರ ಅಭಿಪ್ರಾಯವನ್ನು ಕೇಳೋಣ. ನಮಸ್ತೆ, ತಾವು ಎಲ್ಲಿಂದ ಬರ್ತಾ ಇದ್ದೀರಿ? ಹೇಗೆ ಅನ್ನಿಸ್ತಾ ಇದೆ ಶಿಬಿರ? ನನ್ನ ಹೆಸರು ಪ್ರೇಮ್ ಕುಮಾರ್ ಅಂತ, ವೃತ್ತಿಯಲ್ಲಿ ಶಿಕ್ಷಕ. ನಾವು ಸಕಲೇಶ್ಪುರದಿಂದ ಅಲ್ಲಿಂದ ಒಂದು 4 ಕಿಲೋಮೀಟರ್ ಮಳಲಿ ಅಂತ ಗ್ರಾಮದಿಂದ ಬರ್ತಾ ಇದ್ದೀನಿ. ವಿಲೇಜಿಂದ ಸುಮಾರು 12 ಕಿಲೋಮೀಟರ್ ದೂರದಿಂದ ಬಾಳ್ಳುಪೇಟೆಗೆ ಬರ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ನಮ್ಮ ಲಕ್ಷ್ಮಣ್ ಗುರೂಜಿಯವರು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಯೋಗ, ಪ್ರಾಣಾಯಾಮ ಮತ್ತು ನೈಸರ್ಗಿಕ ಚಿಕಿತ್ಸೆ ಬಗ್ಗೆ ಹೇಳ್ಕೊಡ್ತಾರೆ. ತುಂಬ ಚೆನ್ನಾಗಿದೆ ಸರ್. ಜೀವನದಲ್ಲಿ ಬರಬೇಕು, ಇದನ್ನು ಉಪಯೋಗಿಸ್ಕೋಬೇಕು ಅಂತ ಹೇಳ್ತೀನಿ. ಧನ್ಯವಾದಗಳು ಸರ್. ಸರ್ ನಮಸ್ತೆ. ಗುರುಜಿ ನಮಸ್ತೆ. ನಾವು ನಿರಂತರ ಯೋಗ ತಂಡದ ಸದಸ್ಯರು, ತೇಜಸ್ ಅಂತೇಳಿ ಟೀಚರು. ಗುರುಜಿ, ಇವತ್ತಿಗೆ 10ನೇ ದಿನ ನಾವು ಈ ಒಂದು ಶಿಬಿರ ಪ್ರಾರಂಭವಾಗಿ ನಮ್ಮಲ್ಲಿ ತುಂಬ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ತುಂಬ ಬದಲಾವಣೆಗಳಾಗಿದೆ. ನೀವು ಹೇಳ್ಕೊಡೋಂಥ ಮೆಥಡು ತುಂಬ ಇಷ್ಟ ಆಯಿತು. ನಿಧಾನವಾಗಿ ಎಲ್ಲೆಲ್ಲಿ ಯಾವ್ಯಾವ ಥರ ಫ್ಲೆಕ್ಸಿಬಲ್ಲು, ಯಾವ್ಯಾವ ಥರ ಬೆಂಡ್ ಆಗಬೇಕು ಸೂಕ್ಷ್ಮವಾಗಿ ಹೇಳ್ಕೊಡ್ತೀರಾ. ಮತ್ತು ಎಲ್ಲ ಸೂರ್ಯ ನಮಸ್ಕಾರ ಅಂತೂ ತುಂಬ ಇಷ್ಟ ಆಯಿತು. ಅದು ಯಾವ ಥರ ಮಾಡಬೇಕು ಅನ್ನೋದನ್ನು ಭಾಳ ಉತ್ತಮವಾಗಿ ಹೇಳ್ಕೊಟ್ಟಿದ್ದೀರಾ. ಮತ್ತು ಪ್ರಕೃತಿ ಚಿಕಿತ್ಸೆ ಇರ್ಬೋದು, ನೀವು ತಂದಿರೋಂಥ ಮೆಡಿಷನ್ಸು ಅದೆಲ್ಲರಿಗೂ ಕೂಡ ಇಷ್ಟ ಆಗಿದೆ. ಮತ್ತು ಅದನ್ನೆಲ್ಲರೂ ಕೂಡ ಉಪಯೋಗಿಸ್ತಿದ್ದಾರೆ. ಭಾಳ ಅನುಕೂಲ ಆಗ್ತಾಯಿದೆ ಅಂತ ಹೇಳ್ತಿದ್ದಾರೆ. ಆರೋಗ್ಯದಲ್ಲಿ ಭಾಳಷ್ಟು ಸುಧಾರಣೆಗಳನ್ನ ಕಂಡುಕೊಂಡಿದ್ದಾರೆ ನಮ್ಮೆಲ್ಲ ಶಿಬಿರಾರ್ಥಿಗಳು. ಅವರಿಗೆ ನಿಮ್ಗೆ ವೈಯಕ್ತಿಕವಾಗಿ ಹೇಗೆ ಅನಿಸ್ತಾ ಇದೆ ಸರ್? ಈಗ ನೀವು ಎಷ್ಟು ವರ್ಷದಿಂದ ಅಭ್ಯಾಸ ಮಾಡ್ತಾ ಇದ್ರಿ? 8-9 ವರ್ಷದಿಂದ ಅಭ್ಯಾಸ ಮಾಡ್ತಿದ್ದೀನಿ ಗುರುಜಿ. ಈ ಸಲದ್ದು ವಿಶೇಷವಾದ ಒಂದು ಶಿಬಿರ ಅನ್ನಿಸ್ತು ನನಗೆ. ಯಾಕೆಂತಂದ್ರೆ ನಾವು ಕೆಲವೊಂದು ಮಾಡದಿದ್ದ ಯೋಗಾಸನಗಳನ್ನೆಲ್ಲ ನೀವು ತಿಳಿಸ್ಕೊಟ್ಟಿದ್ದೀರಾ. ತುಂಬ ಖುಷಿ ಆಯಿತು. ಮತ್ತು ನನಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನನ್ನ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ತುಂಬ ಸುಧಾರಣೆ ಆಗಿದೆ. ತುಂಬ ಖುಷಿಯಾಗಿದೆ. ನಿಮ್ಮ ಒಂದು ಸಂಪರ್ಕ ಸಿಕ್ಕಿದ್ದು, ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ನಡೀತಾ ಇರೋದು ತುಂಬ ಖುಷಿಯಾಗಿದೆ ಗುರುಜಿ. ಧನ್ಯವಾದಗಳು. ನಮಸ್ತೆ. ನಮಸ್ತೆ ಗುರುಜಿ. ನನ್ನ ಹೆಸರು ಗುರುದೇವ್ ಅಂತ. ನಾನು ಬಾಳ್ಳುಪೇಟೆ. ನಾನು ನಿರಂತರ ಯೋಗ ತಂಡದ ಒಬ್ಬ ಕಾಯಂ ಸದಸ್ಯ. ನಮಗೆ ಈಗ ಯೋಚನೆ ಆಗಿರೋದೇನು ಅಂದರೆ, ಈ 10 ದಿನ ಕಳೆದಿರೋದು ಮುಂದಿನ ದಿನಗಳು ಹೆಂಗೆ ಕಳೆಯೋದು ಅನ್ನೋದು ಯೋಚನೆ ಆಗಿದೆ. ಅಷ್ಟು ಒಡನಾಟ ಆಗಿದೆ. ಮತ್ತು ಇವತ್ತು ಈಗ ನಾವು ನಿರಂತರವಾಗಿ ಯೋಗ ಮಾಡ್ತಾ ಇದ್ದರೂ ಕೂಡ ಏನೋ ವಿಶೇಷವಾಗಿದೆ. ಈಗ ಬೆಳಗ್ಗೆ ಆಗ್ಬೋದು ಮತ್ತು ಸಂಜೆ ಆಗ್ಬೋದು, ಈಗ ಭಜನೆ ಈ ಥರದ್ದೆಲ್ಲ ವಿಶೇಷವಾಗಿದೆ. ಹಾಗಾಗಿ ಮುಂದಿನ ದಿನಗಳು ಹೆಂಗೆ ಕಳೆಯೋದು ಅನ್ನೋದೇ ಯೋಚನೆ ಆಗಿದೆ. ಇದು ತುಂಬ ಅನುಕೂಲ ಆಗಿದೆ. ನಮಸ್ತೆ ಗುರುಜಿ. ನನ್ನ ಹೆಸರು ರವೀಂದ್ರ ಕುಮಾರ್ ಅಂತ, ನಾನು ಬಾಳ್ಳುಪೇಟೆಯವರೇ. ನಮಗೆ ಫಸ್ಟು ನಾವು ಹೇಳೋದು 6:30-7 ಗಂಟೆ ಈ ಥರ ಆಗ್ತಾಯಿತ್ತು. ಇವಾಗ ಏನು ಮೊದಲು ಹೇಳೋದನ್ನ ನಾವು 4 ಗಂಟೆಗೆ ಹೇಳ್ತಾಯಿದ್ದೀವಿ. ಖುಷಿ ಆಗ್ತಾಯಿದೆ. ಆಮೇಲೆ ನಿರಂತರವಾಗಿ ಯೋಗ ಮಾಡ್ತಾ ಇರೋದ್ರಿಂದ ನನಗಂತೂ ತುಂಬ ಅನುಕೂಲ ಆಗ್ತಾಯಿದೆ. ಅದೇ ಗುರುಜಿ ಹೇಳ್ದಂಗೆ ನಮ್ಮಲ್ಲಿ ಬಾಂಧವ್ಯ ತುಂಬ ಜಾಸ್ತಿ ಆಗ್ತಾಯಿದೆ ಗುರುಜಿ. ಗೊತ್ತಿಲ್ಲದವರೆಲ್ಲ ಗೊತ್ತಾಗ್ತಾ ಇದ್ದಾರೆ. ಎಲ್ಲರೂ ಮಾತಾಡಿಸ್ತಾರೆ. ಖುಷಿ ಆಗ್ತಾಯಿದೆ ನಮಗೆ. ಆ್ಯಕ್ಚುಲಿ ಎಲ್ಲರ ಜೊತೆ ಸೇರ್ತಾ ಇದ್ದೀವಿ ಅನ್ನೋದೇ ಒಂದು ಭಾಳ ಖುಷಿಯಾದ ವಿಚಾರ ಗುರುಜಿ. ಧನ್ಯವಾದಗಳು. ಅಮ್ಮ, ಮಾತೆಯರಲ್ಲಿ ಏನು ಬದಲಾವಣೆಗಳಾಗ್ತಾ ಇದೆ? ಏನಾದ್ರು ಉಪಯೋಗ ಆಗ್ತಿದೆಯಾ? ತುಂಬಾನೇ ಆಗ್ತಾ ಇದೆ. ಯಾವ ರೀತಿ ಬದಲಾವಣೆ ಮಾಡ್ಕೊಂಡಿದ್ದೀರಿ? 4 ಗಂಟೆಗೆ ಯಾವಾಗಲೂ ಎದ್ದಿರಲಿಲ್ಲ. ಇವಾಗ 4 ಗಂಟೆಗೆ ಎದ್ದೇಳ್ತಿದ್ದೀವಿ. ಮತ್ತೆ ಅಲಾರಾಮೇ ಬೇಡ, ಒಂದು 4 ಗಂಟೆ ಪಟ್ಟ ನಂಗೆ ಎಚ್ಚರಿಕೆ ಆಗ್ಬಿಡುತ್ತೆ. ಎಚ್ಚರಿಕೆ ಆಗ್ತಿದೆ. ಈ 10 ಡೇಸಲ್ಲಿ ಮತ್ತೆ ತುಂಬ ತಲೆನೋವು ಅನ್ನಿಸ್ತಿತ್ತು. ಕಣ್ಗಳನ್ನೆಲ್ಲ ಒಂಥರ ರೊಟೇಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ತುಪ್ಪನ ಮೂಗಿಗೆ ಬಿಡಿಸ್ಕೊಂಡ್ಮೇಲೆ ತುಂಬ ರಿಲೀಫ್ ಅನ್ನಿಸ್ತಿದೆ. ಆಮೇಲೆ ತುಂಬ ಆ್ಯಕ್ಟಿವ್ ಅನ್ನಿಸ್ತಿದೆ. ಸ್ನಾಯುಗಳು ಸೆಳೆತಾ ಇತ್ತು, ಬಿಗಿ ಆಗ್ತಾ ಇತ್ತು. ಇವಾಗ ಇವೆಲ್ಲ ಮಾಡಿದ್ಮೇಲೆ ಸ್ವಲ್ಪ ಬಾಡಿ ಎಲ್ಲ ಫ್ರೀ ಆಗಿದೆ. ಆಗ್ತಾ ಇದೆ ನಮಗೆ. ಇಂದಿನ ಆಧುನಿಕ ಒತ್ತಡದ ಬದುಕಿನಲ್ಲಿ ಈ ಯೋಗ ಅನ್ನೋದು ಒಂದು ತುಂಬ ಎಲ್ಲರೂ ಸಹ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೇಬೇಕು. ಹಿಂದಿನ ಕಾಲದಲ್ಲಾದರೆ ಅವ್ರು ಕೆಲಸ ಮಾಡಿ ಇದ್ರ ಮೂಲಕ ಇದು ಮಾಡ್ತಿದ್ರು. ಈಗ ಆಗಲ್ಲ. ಎಲ್ಲದೂ ಸಹ ಆಧುನಿಕವಾಗಿರೋದ್ರಿಂದ ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಆರೋಗ್ಯಕರವಾಗಿ ಇರಬೇಕಂತಂದರೆ ನಮ್ಮ ಜೀವನದಲ್ಲಿ ಇದನ್ನು ನಾವು ಅಳವಡಿಸ್ಕೊಳ್ಳೇಬೇಕು. ತುಂಬ ಉಪಯುಕ್ತ ಆಗ್ತಾಯಿದೆ. ಇದ್ರ ಜೊತೆಗೆ ಪ್ರಕೃತಿ ಚಿಕಿತ್ಸೆಗಳನ್ನು ಸಹ ಹೇಳ್ಕೊಡ್ತಿದ್ದೀರಾ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಗುರುಜಿ. ಧನ್ಯವಾದಗಳು. ತಮ್ಮೆಲ್ಲರ ಭಾಗವಹಿಸುವಿಕೆಯಿಂದ ಈ ಶಿಬಿರಕ್ಕೆ ಕಳೆ ಬಂದಿದೆ. ಮತ್ತು ಕುಟುಂಬ ಸಮೇತರಾಗಿ ನೋಡ್ರಿ, ಇವ್ರಿಗೆ ನಿಜವಾಗ್ಲೂ ಯೋಗದ ಒಂದು ಮಹತ್ವದ ಬಗ್ಗೆ ತಿಳಿಸಿ ಈ ವಯಸ್ಸಿನಲ್ಲಿ ರೂಢಿಸ್ಕೊಡ್ಬೇಕಾಗಿದೆ. ಏನು ಅನ್ನಿಸ್ತಿದೆಯಾ ನಿನಗೆ? ಇಲ್ಲ ಗುರುಜಿ, ನಾನು ಹೇಳ್ತೀನಿ, ಅವನು ಒಂದಿನ ಬಿಟ್ಟು ಬಂದ್ಮೇಲೆ ಸರಿ ಜಗಳಾಡ್ತಾನೆ. ಯಾಕೆ ನನ್ನ ಬಿಟ್ಟು ಹೋದ್ರಿ ನೀವು ಅಂತ ಸರಿ ಜಗಳಾಡ್ತಾನೆ. ಅದೊಂದು ಮಾತ್ರ ಬಾರಿ ಒಳ್ಳೆ ಬುದ್ಧಿ ಮಗು. ತುಂಬ ಒಳ್ಳೇದು. ನೋಡ್ರಿ, ಈಗಿನಿಂದ ನಾವೇನು ಮಾಡ್ತೀವಿ ಅದನ್ನು ನೋಡಿ ಮಕ್ಕಳು ಕಲಿತಾರೆ. ಅನುಕರಣ ಗುಣ ಇರುತ್ತೆ. ನಾನು 8 ಗಂಟೆ ಮಲಗ್ಬಿಟ್ಟು ಮಗುನ ಎದ್ದು ಬೇಗ ಹೋದೋ, ಎದ್ದು ಕೂತ್ಕೊಳ್ಳೋ, ಮಲಗಬೇಡ ಅಂತ ಹೇಳಿದ್ರೆ ಕೇಳಲ್ಲ. ನಾನು ಮೊಬೈಲ್ ಹಿಡ್ಕೊಂಡು ಮಗುನ ಮೊಬೈಲ್ ನೋಡಬೇಡ ಅಂದ್ರೆ ಕೇಳಲ್ಲ.
ಅನುಕರಣ ಗುಣ ಜಾಸ್ತಿ ಇರುತ್ತೆ. ನಾವು ಏನು ಹೇಳ್ತೀವೋ ಅದನ್ನು ಮಾಡಲ್ಲ ಮಕ್ಕಳು, ಏನು ಮಾಡ್ತೀವೋ ಅದನ್ನು ಮಾಡ್ತಾರೆ. ಸೊ ಹಾಗಾಗಿ ಮಕ್ಕಳಿಗೆ ಒಂದು ಒಳ್ಳೆ ಸಂಸ್ಕಾರ ಕೊಟ್ಟಂಗೆ ಆಗುತ್ತೆ ಇಂಥ ಅಭ್ಯಾಸಗಳನ್ನು ರೂಢಿಸ್ಕೊಂಡಿರೋದು. ಎದ್ದೇಳ್ತಾನೆ ಇರಲಿಲ್ಲ ಎಷ್ಟು ಹೇಳ್ಸಿದ್ರು. ಇವಾಗ ಯೋಗಕ್ಕೆ ಬರಬೇಕು ಅಂತ ಬೇಗ ಎದ್ದು ರೆಡಿಯಾಗಿ ಬಂದ್ಬಿಡ್ತಾನೆ. ಆಗಲಿ, ಏನೋ ಒಂದು ನಾವು ಬಂದಿದ್ದಕ್ಕಿಂತ ಸಕಾರಾತ್ಮಕ ಬದಲಾವಣೆಗಳಾದರೆ. ಗಲಾಟೆ ಮಾಡ್ತೇನೆ ಗುರುಜಿ, ನೀವು ಮಲಗಿರ್ತಾನೆ ಚಿಕ್ಕವನು ಅಂತ ಹೇಳ್ಬಿಟ್ಟು ಬಿಟ್ಟು ಬಂದರೆ ಮನೆಗೆ ಹೋದವ ಗಲಾಟೆ ಮಾಡ್ತಾನೆ, ನನ್ನ ಯಾಕೆ ಬಿಟ್ಟು ಹೋದ್ರಿ ಅಂತ. ಇಲ್ಲ, ಅದು ಇವಾಗಿನಿಂದ ಈ ವಯಸ್ಸಲ್ಲಿ ರೂಢಿಸ್ಬೇಕು. ಸೊ ಒಂದು ಒಳ್ಳೆ ಅವನು ಫುಲ್ ಆಕ್ಟಿವ್ ಇರಲಿಲ್ಲ, ಯಾವಾಗಲೂ ಇನ್ಆಕ್ಟಿವ್, ಒಂಥರ ಜಡತ್ವ. ಇಲ್ಲಿ ಬಂದಾಗಿಂದ ಸ್ವಲ್ಪ ಚುರುಕಾಗ್ತಾ ಇದ್ದಾನೆ. ಖಂಡಿತ. ಈಗ ಈ ಫಿಸಿಕಲ್ ಆಕ್ಟಿವಿಟಿ ನಿಲ್ಲಾಗಿದೆ ಮಕ್ಕಳಿಗೆ. ಮನೆಯಲ್ಲಿ ನೀವು ಹೊರಗಡೆ ಆಡಕ್ಕೆ ಕಳಿಸಲ್ವಾ, ಬರ್ತಿದ್ದಂಗೆ ಓದು ಬರಹ ಇರುತ್ತೆ. ಶಾಲೆಗೆ ಹೋದರೆ ಶಾಲೆಯಲ್ಲಿ 4 ಗೋಡೆ ಮಧ್ಯೆ ಕೂಡಾಕಿದ್ರು ಮುಗೀತು ಅವ್ರಿಗಿನ್ನ. ನಾವಾದರೂ ಶಾಲೆಗೆ ಹೋದರೆ ಹೆಚ್ಚಿನ ಅವಧಿಯನ್ನು ಗ್ರೌಂಡಲ್ಲಿ ಕಳೀತಾ ಇದ್ದೋ. ಬಟ್ ಆದರೆ ಈಗಿನ ಮಕ್ಳಿಗೆ ಹಂಗಿಲ್ಲ, ಗೋಡೆ ಒಳಗಡೆ ಹೋಗಿ ಸೇರ್ಕೊಂತು ಅಂದರೆ ಇನ್ನು ಮುಗೀತು. ಸೊ ಹಾಗಾಗಿ ಫಿಸಿಕಲಿ ಅವರು ದುರ್ಬಲರಾಗ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಈ ರೀತಿಯಾದಂತಹ ಅಭ್ಯಾಸಗಳು ಅವ್ರನ್ನ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢಗೊಳಿಸಲಿಕ್ಕೆ ಸಹಕಾರಿಯಾಗುವಂಥದ್ದು. ಧನ್ಯವಾದಗಳು. ನಿಮ್ಮೆಲ್ಲರ ಭಾಗವಹಿಸುವಿಕೆಯಿಂದ ಈ ಒಂದು ಶಿಬಿರ ಹೆಚ್ಚಿನ ರೀತಿಯಲ್ಲಿ ಯಶಸ್ವಿ ಆಗ್ತಾ ಇದೆ. ಇದೇ ರೀತಿ ಮುಂದುವರೆದು ಇನ್ನೂ ಹೆಚ್ಚಿನ ಜನರಿಗೆ ತಲುಪಲಿ. ನೀವು ಕೂಡ ಇದನ್ನು ಮುಂದುವರಿಸಿ. ಗುರುಜಿ ಅವರು ಏನಮ್ಮ ಅಲ್ಲ, ನೀವು ಬೆಳಿಗ್ಗೆ ಎದ್ದು ಆಕ್ಟಿವ್ ಆಗಿ ನಿಮ್ಮ ಅಪ್ಪ ಅಮ್ಮನ ಮೇಲೆ ಕಂಪ್ಲೇಂಟ್ ಹೇಳಬೇಕು. 8 ಗಂಟೆ ಆದರೂ ಹೇಳ್ತಾ ಇಲ್ಲ, 7 ಗಂಟೆ ಆದರೂ ಹೇಳ್ತಾ ಇಲ್ಲ ಅಂತ. ಬಟ್ ಎಲ್ಲ ನಿಮ್ಮ ಮೇಲೆ 8 ಗಂಟೆಗೆ ಹೇಳ್ತಾರೆ, 7 ಗಂಟೆಗೆ ಹೇಳ್ತಾರೆ ಅಂತ ಕಂಪ್ಲೇಂಟ್ ಬರ್ತಿದೆಯಲ್ಲ ಈ ವಯಸ್ಸಲ್ಲಿ. ಎಷ್ಟೊತ್ತಿಗೆ ಹೇಳ್ತಿದೆ ಮೊದಲು? 7:38 ಅಷ್ಟೇನಾ? ರಜಾ ಇದ್ದಿದ್ದಿನ ಅಷ್ಟೇನೆ. ಆದ್ರೆ ಒಂದ್ ಸ್ವಲ್ಪ ಎಕ್ಸಾಮ್ಸ್ ಎಲ್ಲ ಇದ್ದಾಗ 4ಗೆ ಎದ್ದೇಳ್ತಾ ಇದ್ದೆ, 4-5 ಆದ್ರೆ ಇವಾಗ ದಿನ ಎದ್ದೇಳ್ಬೇಕಲ್ಲ, ಒಂದ್ ಸ್ವಲ್ಪ ಅಭ್ಯಾಸ ಆಗ್ಬಿಟ್ಟಿದೆ. ಆಮೇಲೆ ಆದ್ರೂ ಎಚ್ಚರಿಕೆ ಆಗ್ಬಿಡುತ್ತೆ ಆ ಟೈಮಿಗೆ, ಸುಮ್ಮನೆ ಮಲಗದೆ. ಆಮೇಲೆ ಫ್ಲೆಕ್ಸಿಬಿಲಿಟಿ ಒಂದ್ ಸ್ವಲ್ಪ ಇನ್ಕ್ರೀಸ್ ಆಗ್ತದೆ. ಆಮೇಲೆ ತುಂಬಾ ಚೆನ್ನಾಗಿದೆ.